ದೆಹಲಿಯ ಬರಾಕಂಬ ರಸ್ತೆಯಲ್ಲಿರುವ ಗೋಪಾಲ್ ದಾಸ್ ಅವರ ಕಟ್ಟಡದಲ್ಲಿ ಗುರುವಾರ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಕನಿಷ್ಠ 15 ಅಗ್ನಿಶಾಮಕ ಟೆಂಡರ್ಗಳು ಸ್ಥಳಕ್ಕೆ ಧಾವಿಸಿ ಕಟ್ಟಡದ 11ನೇ ಮಹಡಿಯಲ್ಲಿ ಬೆಂಕಿಯನ್ನು ನಂದಿಸಲು ಸಾಹಸ ಪಟ್ಟಿದ್ದಾರೆ. ಇಲ್ಲಿಯವರೆಗೆ ಈ ಅಪಘಾತದಲ್ಲಿ ಯಾವುದೇ ಸಾವು ನೋವು ಅಥವಾ ಗಾಯಗಳ ವರದಿಯಾಗಿಲ್ಲ. ಬೆಂಕಿ ಅನಾಹುತಕ್ಕೆ ನಿಖರ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದೆ. ಕಾಮಗಾರಿ ಸ್ಥಗಿತಗೊಂಡಿರುವ ವಿಚಾರವಾಗಿ ಪಾಲಿಕೆ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯಿಸಿದ್ದಾರೆ. ಟೆಂಡರ್ ನಡೆಸಿ ಕಂಪನಿಗೆ ಕಾಮಗಾರಿ ವಹಿಸಿದ್ದೇವೆ. ಟೆಂಡರ್ದಾರರು ಕಾಮಗಾರಿ ಮಾಡೇ ಮಾಡ್ತಾರಾ. ಮರ ಕಡಿಯಲು ಕಾನೂನು ಪ್ರಕಾರ ಡಿಸಿಎಫ್ ಕ್ರಮ ಕೈಗೊಳ್ತಾರೆ ಅಂತಾರೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಶಿವಾಜಿನಗರ ಪರಿಸರವಾದಿಗಳ ವಿರೋಧ ಹಿನ್ನೆಲೆ ಈಜಿಪುರ ಕಾಮಗಾರಿ ಸ್ಟಾಪ್ ಮಾಡಲಾಗಿದೆ. ಕಾಮಗಾರಿ ಸ್ಟಾಪ್ ಆದ ಹಿನ್ನೆಲೆ ಈಜಿಪುರ ರಸ್ತೆ ಅಪಘಾತಕ್ಕೆ ದಾರಿಯಾಗುತ್ತಿದೆ. ಸದ್ಯ ಸ್ಥಳೀಯ ನಿವಾಸಿಗಳಿಗೂ ಫ್ಲೈ ಓವರ್ ಕಾಮಗಾರಿ ಅಡ್ಡಿಯಾಗಿದ್ದು ದಿನನಿತ್ಯ ರಸ್ತೆ ದಾಟಲು ಸಾರ್ವಜನಿಕರು ಸಾಹಸ ಪಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನಗರದ ಶಾಂತಿ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ಕೊರೋನಾ ಟೆಸ್ಟ್ ಅನ್ನು ಪಾಲಿಕೆ ಸಿಬ್ಬಂದಿಗಳು ಮಾಡುತ್ತಿದ್ದಾರೆ. ಈಗಾಗಲೇ ಪ್ರತಿದಿನ 5,000 ಟೆಸ್ಟ್ಗೆ ಆರೋಗ್ಯ ಇಲಾಖೆ ಸೂಚಿಸಿದೆ. ಈ ಹಿನ್ನೆಲೆ ರ್ಯಾಂಡಮ್ ಟೆಸ್ಟ್ಗೆ ಬಿಬಿಎಂಪಿ ಮುಂದಾಗಿದೆ. ನಾಯಿಯೊಂದು ತನ್ನ ಯಜಮಾನನನ್ನು ಕಳ್ಳರ ಹಿಡಿತದಿಂದ ರಕ್ಷಿಸುವ ಮೂಲಕ ತನ್ನ ನಂಬಿಕೆಯನ್ನು ಉಳಿಸಿಕೊಂಡಿದೆ. ಇದರ ವಿಡಿಯೋವನ್ನು ಯೋಧಾ ಫಾರ್ ಎವರ್ ಎಂಬ ಬಳಕೆದಾರರಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾಗಿದೆ. ಒಬ್ಬ ವ್ಯಕ್ತಿ ತನ್ನ ಮುದ್ದಿನ ನಾಯಿಯೊಂದಿಗೆ ರಸ್ತೆಯಲ್ಲಿ ನಡೆಯುತ್ತಿದ್ದಾನೆ. 2 ಬೈಕ್ಗಳಲ್ಲಿ ಬಂದ ದುಷ್ಕರ್ಮಿಗಳಲ್ಲಿ ವ್ಯಕ್ತಿಯಿಂದ ವಸ್ತುಗಳನ್ನು ಕದಿಯಲು ಯತ್ನಿಸಿದ್ದಾನೆ. ಇದನ್ನು ಗಮನಿಸಿದ ನಾಯಿ ಕಳ್ಳನ ಮೇಲೆ ದಾಳಿ ಮಾಡಿದೆ. ಆದ್ದರಿಂದ ಅವರು ಅವನನ್ನು ಬಿಟ್ಟು ಓಡಿ ಹೋದ್ರು. ಚೀನಾದ ಗುವಾಂಗಸ್ ಶಿಪ್ಯಾರ್ಡ್ ಇಂಟರ್ನ್ಯಾಷನಲ್ ವಿಶ್ವದ ಅತಿ ದೊಡ್ಡ ಐಷಾರಾಮಿ ಸೂಪರ್ ಯಾಚ್ ಅನ್ನು ನಿರ್ಮಿಸಿದ. ಈ ಹಡಗಿನ ಹೆಸರು ಮೊಬೈಲ್ ಲೆಗಾಸೆ. ಈ ಒಂದೇ ಹಡಗಿನಲ್ಲಿ 2,500 ಪ್ರಯಾಣಿಕರು ಪ್ರಯಾಣಿಸಬಹುದಾಗಿದೆ. ಇದು 70,000 ಟನ್ಗಳಿಗಿಂತ ಹೆಚ್ಚು ತೂಕವನ್ನು ಸಹ ಸಾಗಿಸಬಲ್ಲದು. 237 ಮೀಟರ್ ಉದ್ದದ ಹಡಗು 13 ಮಹಡಿಗಳನ್ನು ಹೊಂದಿದ್ದು 533 ಐಷಾರಾಮಿ ಕೊಠಡಿಗಳನ್ನು ಹೊಂದಿದೆ. ಇದರಲ್ಲಿ 800 ಕಾರುಗಳು ಮತ್ತು ಟ್ರಕ್ಗಳನ್ನು ಸಾಗಿಸಬಹುದು. ಹಡಗು ಇತ್ತೀಚೆಗೆ ಗುವಾಂಗಾಸ್ನಿಂದ ಇಟಲಿಗೆ ಪ್ರಯಾಣ ಬೆಳೆಸಿದೆ. ಈಶಾನ್ಯ ರಾಜ್ಯ ತ್ರಿಪುರಾದಲ್ಲಿ ಗುರುವಾರ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಅಗರ್ತಲಾದಲ್ಲಿರುವ ಐಸಿಎ ಕಚೇರಿಯಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಕಚೇರಿಯಲ್ಲಿದ್ದ ಪೀಠೋಪಕರಣಗಳು ಹಾಗೂ ದಾಖಲೆ ಪತ್ರಗಳು ಸುಟ್ಟು ಕರಕಲಾಗಿವೆ. ಮಾಹಿತಿ ಪಡೆದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ. ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದು, ಈ ಅವಘಡಕ್ಕೆ ನಿಖರ ಕಾರಣ ತಿಳಿಯಬೇಕಿದೆ. ಟೀಂ ಇಂಡಿಯಾದ ಮಾಜಿ ನಾಯಕ ಹಾಗೂ ಹಾಲಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಪುತ್ರ 18 ವರ್ಷದ ಸಮಿತ್ ರಾಹುಲ್ ದ್ರಾವಿಡ್ ತಮ್ಮ ಬ್ಯಾಟಿಂಗ್ ಶೈಲಿಯಿಂದ ಎಲ್ಲರ ಮನ ಸೆಳೆಯುತ್ತಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ವಿರುದ್ಧದ ಪಂದ್ಯದಲ್ಲಿ 98 ರನ್ ಗಳಿಸಿ ಕರ್ನಾಟಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಸಮಿತ್ ಬ್ಯಾಟ್ಸ್ಮನ್ ಮಾತ್ರವಲ್ಲ, ಬೌಲರ್ ಕೂಡ. ಸಮಿತ್ ತನ್ನ ತಂದೆ ರಾಹುಲ್ ಶೈಲಿಯಲ್ಲಿ ಕವರ್ ಡ್ರೈವ್ ಹೊಡೆತಗಳನ್ನು ಸಹ ಹೊಡೆಯಬಲ್ಲರು. ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗ್ತಿದೆ. ಮಣಿಪುರದಲ್ಲಿ ನಡೆದ ಕೋಮು ಘರ್ಷಣೆಯಲ್ಲಿ ಮೃತಪಟ್ಟ 87 ಜನರ ಶವಗಳನ್ನು ಇಂದು ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 8 ತಿಂಗಳಿಂದ ಸರ್ಕಾರಿ ಆಸ್ಪತ್ರೆಗಳ ಶವಾಗಾರದಲ್ಲಿದ್ದ
ಮೃತದೇಹಗಳನ್ನು ಇತ್ತೀಚೆಗೆ ಹೆಲಿಕಾಪ್ಟರ್ಗಳ ಮೂಲಕ ಸ್ಥಳಾಂತರಿಸಲಾಗಿತ್ತು. ಭಾರೀ ಮೆರವಣಿಗೆಯ ನಂತರ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಲಾಯಿತು. ತಿಂಗಳುಗಳಿಂದ ನಡೆಯುತ್ತಿರುವ ಹಿಂಸಾಚಾರದಲ್ಲಿ ಸುಮಾರು 200 ಜನರು ಸಾವನ್ನಪ್ಪಿದ್ದಾರೆ ಮತ್ತು ನೂರಾರು ಜನರು ಗಾಯಗೊಂಡಿದ್ದಾರೆ. ದೇಶದಲ್ಲಿ ಈಗಾಗಲೇ ಮತ್ತೊಮ್ಮೆ ಕೊರೋನಾ ರೋಗದ ಆತಂಕ ಶುರುವಾಗಿದ್ದು, ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕ ವರ್ಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕೊರೋನಾ ರೋಗ ಬಾರದಂತೆ ಜಾಗೃತರಾಗುವ ಅನಿವಾರ್ಯತೆ ಇದೆ ಎಂದು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ರಾಜಕುಮಾರ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಗರದ ಎಚ್ಟಿಟಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕೊರೋನಾ ಮುಂಜಾಗ್ರತಾ ಸಭೆಯಲ್ಲಿ ಮಾತನಾಡಿದರು. ಮೈಸೂರಿನಲ್ಲಿ ಮಾಲೀಕನ ಸಮಯ ಪ್ರಜ್ಞೆಯಿಂದ ನಡೆಯಬಹುದಾದ ಕಳ್ಳತನ ತಪ್ಪಿದಂತಾಗಿದೆ. ವಿಜಯನಗರ 3ನೇ ಹಂತದಲ್ಲಿರುವ ಸುಂದರ್ ರಾಜ್ ಎಂಬುವವರು ಮನೆಯಲ್ಲಿ ಘಟನೆ ನಡೆದಿದೆ. ಆಟೋದಲ್ಲಿ ಹಳೆ ವಸ್ತು ಖರೀದಿಗೆ ಬಂದಿದ್ದ ಯುವಕನ ಕಳ್ಳತನದ ಯತ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆಯ ಆವರಣದಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಳ್ಳಲು ಯತ್ನಿಸಿದಾಗ ಮನೆಯ ಮಾಲೀಕರು ಕೂಗಿದ್ದಾರೆ. ಈ ವೇಳೆ ವಸ್ತುಗಳನ್ನು ಬಿಸಾಡಿ ಯುವಕ ಪರಾರಿಯಾಗಿದ್ದಾನೆ. ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಗುಂಡ್ಲುಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಗುವನ್ನು ಬಿಟ್ಟು ಹೋಗಿದ್ದು, ಕೆಎಸ್ಆರ್ಟಿಸಿ ಬಸ್ನ ಕಂಡಕ್ಟರ್ ಕೈಗೆ ಸಿಕ್ಕಿದ್ದು ಮಗುವನ್ನು ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ನೀಡಲಾಗಿದೆ ಎಂದು ಹಾಗೂ ಮಗುವಿನ ವಾರಸುದಾರರು ಯಾರಾದರೂ ಇದ್ದಲ್ಲಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬಹುದು ಎಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಡಲಾಗಿದೆ.